ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅಬ್ಬರದ ಪ್ರಚಾರ ಶುರುವಾಗಿದೆ. ನಾವೇ ಗೆಲ್ಲಬೇಕು ಅಂತ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರು ತಂತ್ರಗಾರಿಕೆ ನಡೆಸುತ್ತಿದ್ದಾರೆ. ಇಲ್ಲಿನ ಮತಬೇಟೆ ರಾಜಕೀಯ ದಿನಕ್ಕೊಂದು ತಿರುವು ಪಡಿತಾ ಇದೆ. ಮತಬೇಟೆಗೆ ಬಿಜೆಪಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳು ಇಳಿದಿದ್ದು ಇಲ್ಲಿನ ವಾತಾವರಣವೇ ಬದಲಾಗಿ ಹೋಗಿದೆ. ಈಗ ಅಲ್ಲಿ ಕಣಕ್ಕಿಳಿದಿರುವಂತಹ ಅಭ್ಯರ್ಥಿಗಳಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ತಂತ್ರ, ಒಂದೊಂದು ರಣತಂತ್ರ. ಎರಡು ಉಪಚುನಾವಣೆಗಳನ್ನ ಕಾಂಗ್ರೆಸ್ ಪಕ್ಷಕ್ಕೆ ಬಿಜೆಪಿಯವ್ರದ್ದು ಆಸೆಗಳು ಎಲ್ಲ ನಿರಾಶೆಗಳಾಗ್ತವೆ. 28ರಲ್ಲೂ ಅವ್ರು ಆಸೆ ಇಟ್ಕೊಂಡಿದ್ದಾರೆ. ಆ 28ರಲ್ಲೂ ಆಸೆ ಅವರು ಇರಬೇಕು. ಕಾಂಗ್ರೆಸ್ ಪಕ್ಷ ಮತ್ತೆ ನಾವು 28ರಲ್ಲೂ ಕೂಡ ಅದಕ್ಕೆ ಬರ್ತೀವಿ. ಏನು ಕಾಂಗ್ರೆಸ್ಸಿಗೆ ಒಳ್ಳೆಯ ಪಕ್ಷಕ್ಕೆ ದುಡಿದಂಥವ್ರು ಯಾರೂ ಸಿಗಲೇ ಇಲ್ವಾ? ಅಥವಾ ಕಾಂಗ್ರೆಸ್ ಹೈಕಮಾಂಡ್ಗೆ ಇವರ ಹಣದ ಮದದಿಂದ ಅವ್ರಿಗೇನಾದರೂ ಬ್ಲ್ಯಾಕ್ ಮೇಲ್ ಏನಾದರೂ ಮಾಡಿದ್ರಾ? ನಮ್ಮ ಜನರೇಷನ್ ಜೊತೆ ಇಟ್ಕೊಳ್ಳೋವಾಗ ಸ್ವಲ್ಪ ಯೋಚನೆ ಮಾಡಿ ಇಟ್ಕೋಬೇಕು. ದಾವಣಗೆರೆಗೆ ಬಾ ಅಂದ್ರು, ಪಾರ್ಟಿ ಆಫೀಸ್ ಹತ್ರ ಬಂದೆ. ಮತ್ತೆ ಇದು ಏನೇನೋ ಅರ್ಥ ಕಲಿಸ್ಬೇಡಿ. ನಿಮಗೆ ಗೊತ್ತಿದೆ, 3 ಎಲೆಕ್ಷನ್ನಲ್ಲೂ ಶಿವಶಂಕರ್ ಎಲೆಕ್ಷನ್ ನಾನೇ ಬಂದಿದ್ದೆ. ಅವ್ರು ನಮ್ಮ ಓಟ್ ತಗೊಳ್ಳೋರು MLA ಆಗೋರು. ಈ ಸಲ ಅವ್ರು ದೊಡ್ಡ ಮನಸ್ಸು ಮಾಡಿ, ಬೇಡಪ್ಪ ನಮ್ಮಪ್ಪ ಅದ, ನನ್ನ ಹೆಂಡತಿ MP ಆಗೋಣ, ಬೇಡ ತಗೊಳ್ರಿ, ನಾವಿದು ಬಿಟ್ಕೊಡ್ತೀವಿ, ನೀವು ಯಾರಿಗಾದರೂ ಕೊಡ್ರಿ ಅಂತೇಳಿ ಹೇಳೋದು ಬಿಟ್ಟು ಅವ್ರ ಮನೆ ಹೋದಾಗ ಅವಮಾನ ಮಾಡಿ ಕಳಿಸಿದ್ದಾರೆ. ಮುಸ್ಲಿಂ ಸಮಾಜದ ಮುಖಂಡರನ್ನು ಮತ್ತು ಮುಸ್ಲಿಂ ಸಮಾಜದ ಗುರುಗಳನ್ನು ಅವಮಾನ ಮಾಡಿ ಕಳಿಸಿದ್ದಾರೆ. ನಮ್ಮನ್ನು ನೀವು ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಬರ್ತಾ ಇದ್ದೀರಿ ನಾವು. ಧಿಕ್ಕಾರ, ಪ್ರತಿಭಟನೆ, ಆಕ್ರೋಶ, ಗಲಾಟೆ, ಗದ್ದಲ, ಚಪ್ಪಲಿ, ಪೊರಕೆ ಪ್ರದರ್ಶನ. ಇದು ಎಲೆಕ್ಷನ್ ಕಣ. ದಾವಣಗೆರೆ ದಕ್ಷಿಣದ ಚುನಾವಣಾ ಕಣ. ಈ ಕಣ ರಂಗೇರಿದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ತೀವ್ರ ಜಿದ್ದಾಜಿದ್ದಿ ಏರ್ಪಟ್ಟಿದೆ. ಚುನಾವಣೆ ಗೆಲುವು ಅನ್ನೋದು ಇಲ್ಲಿ ಕೇವಲ ಗೆಲುವಾಗಿಲ್ಲ, ಪ್ರತಿಷ್ಠೆಯಾಗಿದೆ. ಎರಡೂ ಪಕ್ಷಗಳು ಈ ಚುನಾವಣೆಯನ್ನು ಪ್ರತಿಷ್ಠೆಯಾಗಿ ತಗೊಂಡಿವೆ. ಗೆಲ್ಲಲೇಬೇಕು ಅನ್ನೋ ಹಠದಲ್ಲಿ ಮತಬೇಟೆಗಿಳಿದಿವೆ. ಅಬ್ಬರದ ಪ್ರಚಾರವನ್ನು ಆರಂಭಿಸಿದ್ದು ಕಾರ್ಯಕರ್ತರು ಫುಲ್ ಆಕ್ಟಿವ್ ಆಗಿದ್ದಾರೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಜಿದ್ದಾಜಿದ್ದಿ ಆರಂಭವಾಗಿತ್ತು. ಚುನಾವಣಾ ಪ್ರಚಾರದ ವೇಳೆ ಆ ಜಿದ್ದಾಜಿದ್ದಿ ತಾರಕಕ್ಕೇರಿದೆ. ಈಗ ಚುನಾವಣಾ ಜಿದ್ದಾಜಿದ್ದಿ ತಾರಕಕ್ಕೇರಿರುವುದಕ್ಕೆ ಸಾಕ್ಷ್ಯ ಸಿಕ್ಕಿದೆ. ಪರವಿರೋಧ ಘೋಷಣೆ, ಚಪ್ಪಲಿ ಪೊರಕೆ ಪ್ರದರ್ಶನ ಚುನಾವಣಾ ಕಣವನ್ನ ಗಂಭೀರಗೊಳಿಸಿದೆ. ರಂಗೇರಿದ ದಾವಣಗೆರೆ ದಕ್ಷಿಣ ಫುಲ್ ಡ್ರಾಮಾ, ಹೈ ಡ್ರಾಮಾ. ಚಪ್ಪಲಿ ಪೊರಕೆ ಪ್ರದರ್ಶನ, ಬಿಜೆಪಿ ಕಾಂಗ್ರೆಸ್ ತೀವ್ರ ಜಿದ್ದಾಜಿದ್ದಿ. ಎಸ್, ದಾವಣಗೆರೆ ದಕ್ಷಿಣ ಕ್ಷೇತ್ರ ರಂಗೇರಿದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ದೊಡ್ಡ ಜಿದ್ದಾಜಿದ್ದಿಗೆ ನಡೀತಿದೆ. ಇಲ್ಲಿನ ಮತಬೇಟೆ ರಾಜಕೀಯ ದಿನಕ್ಕೊಂದು ತಿರುವು ಪಡಿತಿದೆ. ಮತಬೇಟೆಗೆ ಬಿಜೆಪಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳು ಇಳಿದಿದ್ದು ಅಲ್ಲಿನ ವಾತಾವರಣವೇ ಬದಲಾಗಿ ಹೋಗಿದೆ. ಈಗ ಅಲ್ಲಿ ಕಣಕ್ಕಿಳಿದಿರೋ ಅಭ್ಯರ್ಥಿಗಳದ್ದು ಒಬ್ಬೊಬ್ಬರದ್ದು ಒಂದೊಂದು ತಂತ್ರ, ಒಂದೊಂದು ರಣತಂತ್ರ. ಹೌದು, ಈಗಾಗಲೇ ದಾವಣಗೆರೆ ದಕ್ಷಿಣ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ ಮತಬೇಟೆಗೆ ಇಳಿದಿದ್ದಾರೆ. ಬಿಜೆಪಿ ಮುಖಂಡರನ್ನ ಸೇರಿಸಿಕೊಂಡು ಮತ ಪ್ರಚಾರ ಮಾಡ್ತಾ ಇದ್ದಾರೆ. ಈ ಬಾರಿ ತಾವೇ ಗೆಲ್ಲೋದು ಅನ್ನೋ ಉತ್ಸಾಹದಲ್ಲಿರೋ ಶ್ರೀನಿವಾಸ ದಾಸಕರಿಯಪ್ಪ ಕಾಂಗ್ರೆಸ್ ವಿರುದ್ಧ ವ್ಯೂಹ ರಚಿಸ್ತಾ ಇದ್ದಾರೆ. ಇದೆಲ್ಲ ಒಂದು ಕಡೆಯಾದರೆ ಮತ್ತೊಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರು ಕೂಡ ಗೆಲ್ಲೋ ವಿಶ್ವಾಸದಲ್ಲಿದ್ದಾರೆ. ಪವರ್ಫುಲ್ ಬ್ಯಾಕ್ಗ್ರೌಂಡ್ ಇರೋ ಸಮರ್ಥ ಶಾಮನೂರು ಚುನಾವಣಾ ಪ್ರಚಾರದ ಅಖಾಡಕ್ಕಿಳಿದಿದ್ದಾರೆ. ಅವರ ಜೊತೆಲೇ ರಾಜ್ಯದ ಕಾಂಗ್ರೆಸ್ ನಾಯಕರು ಪ್ರಚಾರದ ಕಣಕ್ಕೆ ಧುಮುಕಿದ್ದಾರೆ. ಈಗ ಎರಡೂ ಪಕ್ಷಗಳ ಪ್ರಚಾರ ತಾರಕಕ್ಕೇರಿದ್ದು ಅದರ ಪರಿಣಾಮದಿಂದಲೇ ಸೃಷ್ಟಿಯಾಗಿದೆ ಡ್ರಾಮಾ, ಹೈ ಡ್ರಾಮಾ.
ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಕೂಡ ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನ ಪ್ರತಿಷ್ಠೆಯಾಗಿ ತಗೊಂಡಿವೆ. ಅದೇ ಕಾರಣಕ್ಕೆ ಜಿದ್ದಾಜಿದ್ದಿ ಜಾಸ್ತಿನೇ ಇದೆ. ಕಾಂಗ್ರೆಸ್ ಕೋಟೆಯಾದ ದಾವಣಗೆರೆ ದಕ್ಷಿಣವನ್ನ ಉಳಿಸಿಕೊಳ್ಳಲೇಬೇಕು ಅಂತ ಕಾಂಗ್ರೆಸ್ ಹಠ ಹಿಡಿದು ಕೂತ್ಕೊಂಡಿದೆ. ಬಿಜೆಪಿ ಕಾಂಗ್ರೆಸ್ ಕೋಟೆಯನ್ನ ಕೆಡವಲೇಬೇಕು ಅಂತ ನಿರ್ಧಾರ ಮಾಡಿದೆ. ಆದರೆ ಕಾಂಗ್ರೆಸ್ ಕೋಟೆಯನ್ನ ಬಿಟ್ಟುಕೊಡೋಕೆ ಕಾಂಗ್ರೆಸ್ಗೆ ಸುತಾರಾಮ್ ಇಷ್ಟವಿಲ್ಲ. ಆದ್ರಿಂದ ರಾಜ್ಯದ ಕಾಂಗ್ರೆಸ್ ನಾಯಕರು ಬಿರುಸಿನ ಪ್ರಚಾರವನ್ನೇ ನಡೆಸ್ತಾ ಇದ್ದಾರೆ. ಇದೇ ಬಿರುಸಿನ ಪ್ರಚಾರದ ಕಾರಣಕ್ಕೆ ದಾವಣಗೆರೆಗೆ ಬಂದಿದ್ದ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಬಿಜೆಪಿ ಕಾರ್ಯಕರ್ತರ ಆಕ್ರೋಶದ ಜ್ವಾಲೆ ಸ್ಫೋಟಗೊಂಡಿದೆ. ಬಿಜೆಪಿ ಮುಖಂಡರು ಮತ್ತು ನೂರಾರು ಕಾರ್ಯಕರ್ತರು ಪ್ರದೀಪ್ ಈಶ್ವರ್ ವಿರುದ್ಧ ಬೀದಿಗಿಳಿದು ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಬಿಜೆಪಿ ಸವಾಲು ಸ್ವೀಕರಿಸಿದ್ದ ಕೈ ಶಾಸಕ ಪ್ರದೀಪ್ ಈಶ್ವರ್. ಎಸ್, ನಿಮಗೆ ಗೊತ್ತಿರಬಹುದು, ಕೆಲವೇ ದಿನಗಳ ಹಿಂದೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸಮರ್ಥ ಶಾಮನೂರು ನಾಮಿನೇಷನ್ ಹಾಕಿದ್ರು. ಈ ವೇಳೆ ಪ್ರದೀಪ್ ಈಶ್ವರ್ ಕೂಡ ಬಂದಿದ್ರು. ಇದೇ ವೇಳೆ ಬಿಜೆಪಿ ನಾಯಕರ ವಿರುದ್ಧ ಪ್ರದೀಪ್ ಈಶ್ವರ್ ವಾಗ್ದಾಳಿ ನಡೆಸಿದ್ರು. ಬಿಜೆಪಿಯವರು ಅಯೋಗ್ಯರು ಅಂತ ಪ್ರದೀಪ್ ಈಶ್ವರ್ ಕಿಡಿಕಾರಿದ್ರು. ಈ ಮಾತು ಬಿಜೆಪಿ ಮುಖಂಡರನ್ನ ಕೆರಳಿಸಿತ್ತು. ಆಗ್ಲೇ ತಾಕತ್ತಿದ್ದರೆ ದಾವಣಗೆರೆಗೆ ಬರುವಂತೆ ಪ್ರದೀಪ್ ಈಶ್ವರ್ಗೆ ಬಹಿರಂಗ ಸವಾಲ್ ಎಸೆದಿದ್ರು ಬಿಜೆಪಿ ನಾಯಕರು. ಭಾರತೀಯ ಜನತಾ ಪಕ್ಷದವರು ಅಯೋಗ್ಯರು, ಮುಟ್ಟಾಳರು ಅಂತ ಹೇಳಿದರು. ಕಾಂಗ್ರೆಸ್ನವರಿಗೆ ನಿಮಗೆ ಏನು ನೈತಿಕತೆ ಇದೆ? ನಾವು ಅಲ್ಪಸಂಖ್ಯಾತರು ಭಾಳ ಜನನ ಮಾತಾಡಿಸಿದ್ದೀವಿ. ಅವ್ರು ಹೇಳೋದು ಒಂದೇ ಮಾತು, ಯಾರೇ ಬರಲಿ ನಮ್ಮ ಸಮಾಜದವರು, ಯಾರೇ ಏನೇ ಬರಲಿ, ಪ್ರದೀಪ್ ಈಶ್ವರ್ ಏನಾದರೂ ಈ ಚುನಾವಣೆ ಸಂಬಂಧ ಪ್ರಚಾರಕ್ಕೆ ಬಂದರೆ ಅವನನ್ನು ನಾವು ಒದ್ದು ಹೊರಗೆ ಹಾಕ್ತೀವಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಅಂತ ಹೇಳ್ತಿದ್ದಾರೆ. ಈ ಸವಾಲನ್ನು ಸ್ವೀಕರಿಸಿದ್ದ ಶಾಸಕ ಪ್ರದೀಪ್ ಈಶ್ವರ್ ಶನಿವಾರ ಬಿಜೆಪಿ ಕಾರ್ಯಾಲಯದ ಮುಂಭಾಗದಿಂದಲೇ ಪ್ರಚಾರ ಆರಂಭಿಸುವುದಾಗಿ ಘೋಷಿಸಿದ್ದರು. ಆ ಘೋಷಣೆಯಂತೆ ಪ್ರದೀಪ್ ಈಶ್ವರ ದಾವಣಗೆರೆಗೆ ಬಂದು ಪ್ರಚಾರ ನಡೆಸಿದ್ದಾರೆ. ಇದೇ ಪ್ರಚಾರದ ವೇಳೆ ಕೆರಳಿದ ಕೇಸರಿ ಪಡೆ ಪ್ರದೀಪ್ ಈಶ್ವರ್ ವಿರುದ್ಧ ಘೋಷಣೆ ಕೂಗಿದೆ. ಪ್ಲಕಾರ್ಡ್ಗಳನ್ನು ಹಿಡಿದು ಆಕ್ರೋಶ ಹೊರಹಾಕಿದೆ. ಎಲೆಕ್ಷನ್ ಪ್ರಚಾರದ ವೇಳೆ ಪೊರಕೆ ಚಪ್ಪಲಿ ಪ್ರದರ್ಶನ. ಕಾಂಗ್ರೆಸ್ ಶಾಸಕನ ಭಾವಚಿತ್ರಕ್ಕೆ ಚಪ್ಪಲಿಯಲ್ಲಿ ಹೊಡೆದು ಆಕ್ರೋಶ. ಪ್ರದೀಪ್ ಈಶ್ವರ್ ವಿರುದ್ಧ ದೊಡ್ಡ ಪ್ರತಿಭಟನೆ ನಡೆದಿದೆ. ಬಿಜೆಪಿ ಮುಖಂಡರು ಮತ್ತು ನೂರಾರು ಕಾರ್ಯಕರ್ತರು ಪ್ರದೀಪ್ ಈಶ್ವರ್ ಸಮರ್ಥ ಪರ ಪ್ರಚಾರ ನಡೆಸುವಾಗಲೇ ಬೃಹತ್ ಪ್ರತಿಭಟನೆ ನಡೆಸಿದೆ. ಪ್ರದೀಪ್ ಈಶ್ವರ್ ವಿರುದ್ಧ ಬೀದಿಗಿಳಿದು ಆಕ್ರೋಶ ವ್ಯಕ್ತಪಡಿಸಿದೆ. ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸುವ ಭರದಲ್ಲಿ ಪ್ರದೀಪ್ ಈಶ್ವರ್ ಬಳಸಿದ್ದ ಶಬ್ದಗಳು ಕಿಚ್ಚು ಹಚ್ಚಿದ್ದು ಪ್ರದೀಪ್ ಈಶ್ವರ್ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆದು ತಮ್ಮ ಕೋಪವನ್ನ ಹೊರಹಾಕಿದ್ದಾರೆ ಬಿಜೆಪಿ ಕಾರ್ಯಕರ್ತರು. ಇಷ್ಟೇ ಅಲ್ಲ, ಪ್ರದೀಪ್ ಈಶ್ವರ್ ಒಬ್ಬ ಹುಚ್ಚ ಎಂದು ಘೋಷಣೆಗಳನ್ನು ಕೂಗಿದ್ದಾರೆ. ಜಿಲ್ಲೆಯ ಶಾಂತಿಯುತ ವಾತಾವರಣ ಕೆಡಿಸಲು ಪ್ರದೀಪ್ ಈಶ್ವರ್ ಯತ್ನಿಸುತ್ತಿದ್ದಾರೆ ಎಂದು ಕಿಡಿಕಾರಿದರು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಎಲೆಕ್ಷನ್ ಕ್ಯಾಂಪೇನ್ ವೈಯಕ್ತಿಕ ವಾಗ್ದಾಳಿಯ ಕ್ಯಾಂಪೇನ್ ಆಗಿ ಬದಲಾಗಿತ್ತು. ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಪರಸ್ಪರ ಚಪ್ಪಲಿ ಪ್ರದರ್ಶಿಸಿ ರೋಷಾವೇಶ ಪ್ರದರ್ಶಿಸಿದರು. ಎರಡೂ ಪಕ್ಷಗಳ ಕಾರ್ಯಕರ್ತರು ಎದುರು ಬದುರಾದಾಗ ಪರಸ್ಪರ ನಿಂದಿಸಿಕೊಂಡರು. ಇನ್ನೇನು ಪರಿಸ್ಥಿತಿ ಕೈ ಮೀರ್ತಾ ಇದ್ದಂತೆ ಪೊಲೀಸರು ಮಧ್ಯಪ್ರವೇಶಿಸಿ ಪರಿಸ್ಥಿತಿಯನ್ನು ನಿಯಂತ್ರಿಸಲು ಹರಸಾಹಸ ಪಡಬೇಕಾಯಿತು. ಅಹಿಂದ ವರ್ಗದ ತಾಕತ್ತು ತೋರಿಸ್ತೇವೆ, ಪ್ರದೀಪ್ ಸವಾಲ್. ಇದೆಲ್ಲ ಎಲೆಕ್ಷನ್ ಕ್ಯಾಂಪೇನ್ನ ಹೈ ಡ್ರಾಮಾದ ಕತೆ. ಈ ಎಲೆಕ್ಷನ್ ಕ್ಯಾಂಪೇನ್ ನಡೆದ ನಂತರ ಶಾಸಕ ಪ್ರದೀಪ್ ಈಶ್ವರ್ ಮತ್ತೆ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ತೊಡೆ ತಟ್ಟುವಾಗ ತೊಡೆ ಹಾಗೂ ಕೈ ಕರೆಕ್ಟ್ ಇದೆಯಾ ನೋಡಿ ತೊಡೆ ತಟ್ಟಬೇಕು. ಒಬಿಸಿ ಹುಡುಗನಿಗೆ ಚಪ್ಪಲಿ ತೋರಿಸ್ತಾರೆ, ಅದು ಅಹಿಂದ ವರ್ಗದ ತಾಕತ್ ಏನು ಅಂತ ತೋರಿಸ್ತೇವೆ ಅಂತ ಸವಾಲ್ ಹಾಕಿದ್ರು.
ಬಿಜೆಪಿ ಸ್ನೇಹಿತರು ನಮ್ಮ ಅಶೋಕಣ್ಣ, ವಿಜೇಂದ್ರ ಅವರು, ಯತ್ನಾಳ್ ಅವರು ಅವ್ರು ಚೇಲಕಾಯಲ್ಲಿ ಚಾಲೆಂಜ್ ಮಾಡಿಸಿದ್ರು. ನಾನು ಇಷ್ಟೇ ಹೇಳೋದು, ಅಣ್ಣ ಅಶೋಕಣ್ಣ, ಕಾಂಗ್ರೆಸ್ ಅಲ್ಲಿ ಹೊಸ ಜನರೇಷನ್ ಬಂದಿದೆ. ತೊಡೆ ತಟ್ಟುವಾಗ ತೊಡೆ ಕೈ ಎರಡೂ ಕರೆಕ್ಟ್ ಆಗಿರುತ್ತಾ ಇಲ್ವಂತ ತೊಡೆ ತಟ್ಟಬೇಕು, ಇಲ್ಲ ಆಫೀಸ್ ಮುಂದೆ ಬಂದು ತೊಡೆ ತಟ್ತೀವಿ ನಾವು. ನಮ್ ಜನರೇಷನ್ ಜೊತೆ ಇಟ್ಕೊಳ್ಳುವಾಗ ಸ್ವಲ್ಪ ಯೋಚನೆ ಮಾಡಿ ಇಟ್ಕೋಬೇಕು. ದಾವಣಗೆರೆಗೆ ಬಾ ಅಂದ್ರು, ಪಾರ್ಟಿ ಆಫೀಸ್ ಹತ್ರ ಬಂದೆ. ಇದು ಬಿಜೆಪಿಯ ಸಂಪ್ರದಾಯ. ನಾನು ರಾಜ್ಯದ ಜನತೆಗೆ ಅವರ ಮುಖವಾಡನ ಬಯಲು ಮಾಡಬೇಕಾಗಿತ್ತು. ಮಗ ಸಮರ್ಥ ಪರವಾಗಿ ತಾಯಿ ಪ್ರಭಾ ಪ್ರಚಾರಕ್ಕೆ. ಒಂದು ಕಡೆ ಪ್ರದೀಪ್ ಈಶ್ವರ್ ಎಲೆಕ್ಷನ್ ಕ್ಯಾಂಪೇನ್ ಮಾಡಿದ್ರೆ, ಮತ್ತೊಂದು ಕಡೆ ಮಗ ಸಮರ್ಥ ಪರವಾಗಿ ಮತಯಾಚನೆಗಿಳಿದಿದ್ರು ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್. ನಾಗನೂರು ಗ್ರಾಮದಲ್ಲಿ ಮತಯಾಚನೆ ನಡೆಸಿದ್ದು ಶಾಮನೂರು ಶಿವಶಂಕರಪ್ಪ ಅವರಿಗೆ ಸಪೋರ್ಟ್ ಮಾಡಿದಂತೆ ಮಗನಿಗೂ ಸಪೋರ್ಟ್ ಮಾಡಿ ಅಂತ ಮನವಿ ಮಾಡಿಕೊಂಡ್ರು. ಇದರ ಜೊತೆಗೆ ಕ್ಷೇತ್ರವನ್ನ ಉಳಿಸಿಕೊಳ್ಳೋ ವಿಶ್ವಾಸ ವ್ಯಕ್ತಪಡಿಸಿದ್ರು. ಇವತ್ತಿನ ದಿನ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗನಾದ ಸಮರ್ಥ ಶಾಮನೂರ್ ಅವರು ಏಪ್ರಿಲ್ 9ನೇ ತಾರೀಕು ನಡೆಯುವಂತಹ ದಾವಣಗೆರೆ ದಕ್ಷಿಣ ವಿಧಾನಸಭೆಯ ಉಪಚುನಾವಣೆಯ ಅಭ್ಯರ್ಥಿಯಾಗಿದ್ದಾರೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ. ಕಾಂಗ್ರೆಸ್ ಪಕ್ಷದ ಗುರುತು ಕೈ ಎತ್ತಿ ಎಲ್ಲರೂ ಹಸ್ತ. ಆದಷ್ಟು ಜನ ಅಪ್ಪಾಜಿಯವ್ರನ್ನ 6 ಬಾರಿ ಗೆಲ್ಲಿಸಿದ್ದಾರೆ. ಸೊ ಅಪ್ಪಾಜಿಯವ್ರ ಸೇವೆ ಅವ್ರಿಗೆ ಗೊತ್ತಿದೆ. ಸೊ ಸಮರ್ಥ ಅವರು ಕೂಡ ಜನರ ಜೊತೆ ಓಡಾಡ್ತಾ ಇದ್ದಾರೆ, ಯುವಕರ ಜೊತೆ ಓಡಾಡ್ತಾ ಇದ್ದಾರೆ. ಸೊ ಒಂದು ಸ್ಟ್ರಾಂಗ್ ವೋಟ್ ಬ್ಯಾಂಕ್ ಕ್ರಿಯೇಟ್ ಆಗ್ತಾ ಇದೆ. ಅಪ್ಪಾಜಿ ವೋಟ್ ಬ್ಯಾಂಕಿಗೆ ಆ್ಯಡ್ ಆಗಿ ಸಮರ್ ಶಾಮನೂರ್ ಅವರ ಒಂದು ಜನಾನುರಾಗಿ ಯಂಗ್ಸ್ಟರ್ ಆಗಿ ಅವ್ರದ್ದೊಂದು ವೋಟ್ ಬ್ಯಾಂಕು ಅಟ್ರಾಕ್ಷನ್ ಕೂಡ ವರ್ಕ್ ಆಗ್ತಾ ಇದೆ. ಒಟ್ಟಾರೆ ಜನಸೇವೆ ಮಾಡಬೇಕು ನಮ್ಮ ಕುಟುಂಬದಿಂದ ಅಂತ ಬದ್ಧತೆ ಪ್ರಕಾರ ನಾವು ನಡ್ಕೊಳ್ತಾ ಇದ್ದೀವಿ. ಸೊ ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ ನಮಗೆ. ಕರ್ನಾಟಕದಲ್ಲಿರುವಂತಹ ಮಿನಿಸ್ಟರ್ಸು ಅವ್ರದೇ ಶೆಡ್ಯೂಲ್ ಹಾಕಿದ್ದೀವಿ. ಸೊ ಅವರು ಕೂಡ ಟೈಮ್ ಮಾಡ್ಕೊಂಡು ಬರ್ತಾರೆ. ಪೈಲ್ವಾನ್ ಕಣದಿಂದ ಹೊರಗಿದ್ರು ಸಮರ್ಥಗೆ ಸಂಕಷ್ಟ ಇರುತ್ತಾ? ಕಾಂಗ್ರೆಸ್ ಯಾವ ರೀತಿ ಕ್ಯಾಂಪೇನ್ ಮಾಡ್ತಾ ಇದೆಯೋ ಅದೇ ರೀತಿ ಬಿಜೆಪಿ ಕೂಡ ಕೆಲವು ಕಡೆಗಳಲ್ಲಿ ಕ್ಯಾಂಪೇನ್ ಮಾಡಿದೆ. ಬಿಜೆಪಿ ಕ್ಯಾಂಡಿಡೇಟು ಶ್ರೀನಿವಾಸ ದಾಸಕರಿಯಪ್ಪ ತಮ್ಮದೇ ರೀತಿಯ ಬಿಜೆಪಿ ಮುಖಂಡರ ಜೊತೆಗೂಡಿ ಪ್ರಚಾರ ನಡೆಸ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ಗೆ ಬಿಜೆಪಿಗಿಂತ ಹೆಚ್ಚಾಗಿ ಕಾಂಗ್ರೆಸ್ನಲ್ಲಿರೋ ಅಸಮಾಧಾನವೇ ಕಾಡ್ತಿದೆ. ಹೌದು, ಈ ಮೊದಲು ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ಸಾಧಿಕ್ ಪೈಲ್ವಾನ್ ನಾಮಪತ್ರ ಸಲ್ಲಿಕೆ ಮಾಡಿದ್ರು. ಪೈಲ್ವಾನ್ ನಾಮಿನೇಷನ್ ಹಾಕ್ತಾ ಇದ್ದಂತೆ ದೊಡ್ಡ ತಲೆನೋವು ಬಿಜೆಪಿಗೆ ಶುರುವಾಗಿತ್ತು. ಸಾದಿಕ್ ಪೈಲ್ವಾನ್ ಅವರ ನಾಮಿನೇಷನ್ನಿಂದ ಮುಸ್ಲಿಂ ಮತಗಳು ಒಡೆದು ಹೋಗೋ ಸಾಧ್ಯತೆ ಇತ್ತು. ಮುಸ್ಲಿಂ ಮತಗಳು ಬಾರದೇ ಇದ್ರೆ ಕಾಂಗ್ರೆಸ್ ಗೆಲ್ಲೋದು ಕಷ್ಟವಾಗುತ್ತೆ ಅನ್ನೋ ಮಾತುಗಳು ಹರಿದಾಡಿದ್ವು. ಆದ್ದರಿಂದ ಸಾದಿಕ್ ಪೈಲ್ವಾನ್ ಅನ್ನ ಕರೆಸಿದ್ದ ಸಿಎಂ ಸಿದ್ದರಾಮಯ್ಯ ಮನವೊಲಿಸಿದ್ರು. ಇದು ಎಲೆಕ್ಷನ್ ಮೊದಲೇ ಇದು ಕಾಂಗ್ರೆಸ್ಗೆ ಸಿಕ್ಕ ದೊಡ್ಡ ಜಯವಾಗಿತ್ತು. ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ ಕೆಲವು ಷರತ್ತುಗಳ ಮೂಲಕ ಪಕ್ಷಕ್ಕೆ ಜಯ ಎಂದಿದ್ದಾರೆ. ಸಮರ್ಥ ಪರವಾಗಿ ನಿಲ್ಲೋದಾಗಿ ಹೇಳಿಕೊಂಡ್ರು. ಎಲ್ಲ ಸಮಸ್ಯೆ ನಿವಾರಣೆ ಆಯಿತು ಅನ್ನೋ ಟೈಮಲ್ಲೇ ಕಾಂಗ್ರೆಸ್ಗೆ ಮತ್ತೊಂದು ಸಮಸ್ಯೆ ಎದುರಾಯಿತು. ಮತ್ತೆ ಮುಸ್ಲಿಂ ಮತಗಳು ಛಿದ್ರವಾಗೋ ಭೀತಿ ಎದುರಾಯಿತು. ಈ ಭೀತಿಯನ್ನು ಸೃಷ್ಟಿಸಿದ್ದು ಪಕ್ಷೇತರ ಅಭ್ಯರ್ಥಿ ಆದಿಲ್ ಖಾದರ್ ಬಾಷಾ. ಇದೇ ಬಾಷಾ ಕಾಂಗ್ರೆಸ್ಗೆ ಭಾರಿ ತಲೆನೋವಾಗಿ ಪರಿಣಮಿಸಿದ್ದಾರೆ. ಪಕ್ಷೇತರ ಅಭ್ಯರ್ಥಿ ಬಾಷಾಗೆ ಸಿಎಂ ಇಬ್ರಾಹಿಂ ಬೆಂಬಲ. ಹೌದು, ಪಕ್ಷೇತರ ಅಭ್ಯರ್ಥಿ ಆದಿಲ್ ಖಾದರ್ ಬಾಷಾಗೆ ಸಿಎಂ ಇಬ್ರಾಹಿಂ ಬೆಂಬಲ ನೀಡಿದ್ದಾರೆ. ದಾವಣಗೆರೆಯಲ್ಲಿ 3ನೇ ಶಕ್ತಿ ನಿರ್ಮಾಣ ಮಾಡಬೇಕು. ಬಿಜೆಪಿ ಕಾಂಗ್ರೆಸ್ ಜೊತೆಗೆ 3ನೇ ಶಕ್ತಿ ಮಾಡಲು ಚುನಾವಣೆ ಮಾಡ್ತಿದ್ದೀವಿ. ಶಾಮನೂರು ಕುಟುಂಬದಲ್ಲಿ ಒಬ್ಬರು ಎಂಪಿ, ಇನ್ನೊಬ್ಬರು ಮಂತ್ರಿ, ಈಗ ಮತ್ತೊಬ್ಬ ಅದೇ ಮನೆಯ ಹುಡುಗನನ್ನ ಎಂಎಲ್ಎ ಮಾಡ್ತಿದ್ದಾರೆ. ಇದೇನಾ ಕಾಂಗ್ರೆಸ್ ಪ್ರಜಾಪ್ರಭುತ್ವ? ಟಿಕೆಟ್ ಕೇಳಲು ಹೋದ ಮುಸ್ಲಿಂ ಮುಖಂಡರನ್ನ ಕಾಂಗ್ರೆಸ್ ಅವಮಾನ ಮಾಡಿದೆ ಅಂತ ಗುಡುಗಿದ್ದಾರೆ ಸಿಎಂ ಇಬ್ರಾಹಿಂ. ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿ ಹಂಚ್ಕೊಂಡಿದ್ದಾರೆ. ಇವರು 5 ವರ್ಷ ನಾವು, 5 ವರ್ಷ ನೀವು. ಇದು ಭ್ರಷ್ಟಾಚಾರ, ಅದು ಏನು ಮಾತಾಡೋಂಗೇ ಇಲ್ಲ. 300 ಯಾರಿಗೂ ಅವಕಾಶವೇ ಇಲ್ಲ. ಸೊ ಇವ್ರು ಇಬ್ಬರ ವಿರುದ್ಧ ನಾವು ಎದ್ದು ನಿಂತಿದ್ದೀವಿ.
ಕಾಂಗ್ರೆಸ್ ಪಕ್ಷ ಶಾಮನೂರು ಕುಟುಂಬದ ವಿರುದ್ಧ ಶಾಸಕ ಬಿಪಿ ಹರೀಶ್ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥಿಗೆ ಬಾಲಕ ಎಂದಿರೋ ಬಿಪಿ ಹರೀಶ್ ಈ ಬಾರಿ ಸಾಮಾನ್ಯ ಕಾರ್ಯಕರ್ತ ಹಾಗೂ ಶ್ರೀಮಂತ ಕುಟುಂಬದ ಮಧ್ಯೆ ಸ್ಪರ್ಧೆ ನಡೀತಾ ಇದೆ ಎಂದಿದ್ದಾರೆ. ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಂ ಬಾಂಧವರು ಬಹುಸಂಖ್ಯಾತರು. ಕೊಟ್ಟ ಮಾತನ್ನ ಶಾಮನೂರು ಕುಟುಂಬ ಉಳಿಸಿಕೊಳ್ಳಬೇಕಿತ್ತು. ಇಲ್ಲಿ ಬರೀ ಮಾತು ಮಾತ್ರ ತಪ್ಪಿಲ್ಲ, ಒಂದು ಧರ್ಮಕ್ಕೆ ಅನ್ಯಾಯ ಆಗಿದೆ ಅಂತ ಕಿಡಿಕಾರಿದ್ದಾರೆ ಬಿಪಿ ಹರೀಶ್. ಆ ಸಮರ್ಥರವರನ್ನು ನೋಡಿದ್ರೆ, ಅವರನ್ನು ಮಾತಾಡಿಸಿದ್ರೆ ಏನು ಕಾಂಗ್ರೆಸ್ಸಿಗೆ ಒಳ್ಳೆಯ ಪಕ್ಷಕ್ಕೆ ದುಡ್ದಂಥವ್ರು ಯಾರೂ ಸಿಗಲೇ ಇಲ್ವಾ? ಅಥವಾ ಕಾಂಗ್ರೆಸ್ ಹೈಕಮಾಂಡಿಗೆ ಇವರ ಹಣದ ಮದದಿಂದ ಅವ್ರಿಗೇನಾದರೂ ಬ್ಲ್ಯಾಕ್ ಮೇಲ್ ಏನಾದರೂ ಮಾಡಿದ್ರಾ? ದುಡ್ಡಿದ್ದವರು ಶ್ರೀಮಂತರ ಮತ್ತು ಶ್ರಮಿಕರ ಹೋರಾಟದ ಜೊತೆಗೆ ಒಂದು ಅಲ್ಪಸಂಖ್ಯಾತ ಸಮುದಾಯದ ಮಧ್ಯ ಕರ್ನಾಟಕದಲ್ಲಿ 75,000ಕ್ಕೂ ಹೆಚ್ಚು ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತ ಅಂದರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರವನ್ನು ಗಣಿಸಿದಾಗ ಅವರೇ ಬಹುಸಂಖ್ಯಾತರು, ಮುಸ್ಲಿಂ ಬಂಧುಗಳೇ ಬಹುಸಂಖ್ಯಾತರು. ಅವರ ಮಾತು ಕೊಟ್ಟದ್ದನ್ನು ಕಾಂಗ್ರೆಸ್ ಪಕ್ಷ ಉಳಿಸ್ಕೊಳ್ಬೇಕಾಗಿತ್ತು, ಶಾಮನೂರು ಮಂತ್ರಿನ ಕೂಡ ಉಳಿಸ್ಕೊಳ್ಬೇಕಾಗಿತ್ತು. ಒಟ್ನಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಎಲೆಕ್ಷನ್ ಕ್ಯಾಂಪೇನ್ ಜೋರಾಗಿದೆ. ಸಾದಿಕ್ ಪೈಲ್ವಾನ್ ಅವರನ್ನ ಸಿಎಂ ಮನವೊಲಿಸಿದ ಮೇಲೆ ಅಲ್ಪಸಂಖ್ಯಾತರ ಮತ ಚೆದುರದಂತೆ ತಂತ್ರ ಹೆಣೆದಿದ್ದಾರೆ. ಘಟಾನುಘಟಿಗಳು ಮತಬೇಟೆಗೆ ಇಳಿದಿದ್ದು ಲಿಂಗಾಯತ ಜೊತೆಗೆ ಅಹಿಂದ ಮತಗಳ ಬಲ ಕಾಂಗ್ರೆಸ್ಗೆ ಸಿಗಲಿವೆ ಎನ್ನಲಾಗ್ತಿದೆ. ಮತ್ತೊಂದು ಕಡೆ ಬಿಜೆಪಿ ಅಂದುಕೊಂಡಿದ್ದಂತೆ ಮುಸ್ಲಿಂ ಮತಗಳು ಇಬ್ಬಾಗದ ನಿರೀಕ್ಷೆ ಹುಸಿಯಾಗೋ ಎಲ್ಲ ಸಾಧ್ಯತೆಗಳಿವೆ. ಕಾಂಗ್ರೆಸ್ ಅಬ್ಬರದ ಪ್ರಚಾರ ನಡೆಸ್ತಾ ಇದ್ರು, ಬಿಜೆಪಿಯಲ್ಲಿ ಅಂತಹ ಉತ್ಸಾಹವೇನೂ ಕಾಣಿಸ್ತಾ ಇಲ್ಲ. ಶ್ರೀನಿವಾಸ ಪರ ಅಬ್ಬರದ ಪ್ರಚಾರ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇಲ್ಲ. ಶ್ರೀನಿವಾಸ ದಾಸಕರಿಯಪ್ಪ ಏಕಾಂಗಿ ಹೋರಾಟ ನಡೆಸುತ್ತಿದ್ದಾರೆ ಎನ್ನಲಾಗ್ತಿದ್ದು ಎಲೆಕ್ಷನ್ಗೂ ಮೊದಲೇ ಸೋಲೊಪ್ಪಿಕೊಂಡ್ರ ಅನ್ನೋ ಅನುಮಾನವೇ ಇದೆ. ಆದರೆ ಕಾಂಗ್ರೆಸ್ ನಾಯಕರು ಮಾತ್ರ ಗೆಲ್ಲೋ ಭರವಸೆಯನ್ನ ಇಟ್ಕೊಂಡಿದ್ದಾರೆ. ನಿರಾಯಸವಾಗಿ ಇವತ್ತೊಂದು ನಾವು ಭಾಳ ದೊಡ್ಡ ಲೀಡ್ದಿಂದ ಇವತ್ತು ಎಲ್ಲ ಜಾತಿಗಳ ಜೊತೆ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು, ಲಿಂಗಾಯತರು ಎಲ್ಲರೂ ಕೂಡಿ ಚುನಾವಣೆಯನ್ನು ಗೆಲ್ತೀವಿ. ಬಾಗಲಕೋಟ್ನಲ್ಲಿ ಕೂಡ ವಾತಾವರಣ ಚೆನ್ನಾಗಿದೆ. ಬಾಗಲಕೋಟ್ನಲ್ಲಿ ಕೂಡ ನಾವು ಗೆಲ್ತೀವಿ. ಈ ಎರಡೂ ಉಪಚುನಾವಣೆಗಳನ್ನ ಇವತ್ತು ಕಾಂಗ್ರೆಸ್ ಪಕ್ಷ ಗೆಲ್ತದೆ. ಜಮೀರ್ ಅವರು ಕೂಡ ಬರ್ತಾರೆ, ಚುನಾವಣೆ ಪ್ರಚಾರಕ್ಕೆ ಅವರು ಕೂಡ ಬರ್ತಾರೆ. ನಮ್ಮ ಸಲೀಂ ಅಹಮದ್ ಅವರು ನಿನ್ನೆ ಬಹಳ ಮಹತ್ವದ ಪಾತ್ರ ವಹಿಸಿದ್ದಾರೆ. ಸಲೀಂ ಅಹಮದ್ ಅವರು, ರಿಜ್ವಾನ್ ಅವರು ಇಬ್ಬರು ಕೂಡಿ ಇವತ್ತು ಇನ್ನಿತರೆಲ್ಲ ಕೂಡಿ ಅವ್ರನ್ನ ಸಾದಿಕ್ ಪೈಲ್ವಾನನ್ನ ಮನವೊಲಿಸುವಂಥ ಪ್ರಯತ್ನ ಮಾಡಿದ್ದಾರೆ. ನೋಡಿ, ಬಿಜೆಪಿ ಅವ್ರದ್ದು ಆಶೆಗಳು ಎಲ್ಲ ನಿರಾಶೆಗಳಾಗ್ತವೆ. 28ರಲ್ಲೂ ಅವ್ರು ಆಸೆ ಇಟ್ಕೊಂಡಿದ್ದಾರೆ. ಆ 28ರಾಗೂ ಆಸೆ ಅವ್ರು ಇಡೋದಲ್ಲ. ಕಾಂಗ್ರೆಸ್ ಪಕ್ಷ ಮತ್ತೆ ನಾವು 28ರಲ್ಲೂ ಕೂಡ ಅದಕ್ಕೆ ಬರ್ತೀವಿ. ದಾವಣಗೆರೆ ದಕ್ಷಿಣದಲ್ಲಿ ಈಗ ನಡೀತಾ ಇರೋದಿಷ್ಟೇ. ಸಾದಿಕ್ ಪೈಲ್ವಾನ್ ಮನವೊಲಿಸಿದ ಸಿಎಂ ಸಿದ್ದರಾಮಯ್ಯ ಮುಸ್ಲಿಂ ಮತಗಳೆಲ್ಲ ನಮಗೆ ಬರ್ಬೋದು ಅಂತ ಅಂದುಕೊಂಡಿದ್ದಾರೆ. ಜೊತೆಗೆ ಘಟಾನುಘಟಿಗಳು ಅಖಾಡಕ್ಕಿಳಿದಿದ್ದು ಸಮರ್ಥ ಅವರನ್ನ ಗೆಲ್ಲಿಸೋಕೆ ಪ್ರಯತ್ನಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಪಕ್ಷೇತರ ಅಭ್ಯರ್ಥಿ ಆದಿಲ್ ಬಾಷಾಗೆ ಸಿಎಂ ಇಬ್ರಾಹಿಂ ಬಲ ನೀಡಿದ್ದಾರೆ. ಮುಸ್ಲಿಂ ಮತಗಳನ್ನು ಸೆಳೆಯಲು ಇಬ್ರಾಹಿಂ ರಣತಂತ್ರ ರಚಿಸಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ ಕ್ಯಾಂಪೇನ್ ಸಾಮಾನ್ಯವಾಗಿ ನಡೆಸ್ತಾ ಇದ್ದು ನಿಗೂಢ ತಂತ್ರಗಳನ್ನು ಹೆಣಿತಾ ಇರೋ ಸಾಧ್ಯತೆಯೂ ಇದೆ. ಕೋಟೆಯಲ್ಲಿ ಮಹಾಯುದ್ಧ ಶುರುವಾಗಿದೆ. ಚರಂತಿಮಠ ವರ್ಸಸ್ ಮೇಟಿ ಮಿನಿ ಸಮರ ಆರಂಭವಾಗಿದೆ. ಬೇಸಿಗೆ ಬಿಸಿಲಲ್ಲೂ ಈ ಯುದ್ಧ ಕಾವು ಹೆಚ್ಚಿಸಿದೆ. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನೋ ಯಕ್ಷ ಪ್ರಶ್ನೆಗೆ ಕನಿಷ್ಠ ಪಕ್ಷ ಅಂದಾಜುಗಳನ್ನು ಮಾಡೋದಕ್ಕೆ ಸಾಧ್ಯವಾಗ್ತಿಲ್ಲ. ಅಷ್ಟರ ಮಟ್ಟಿಗೆ ಜಿದ್ದಾಜಿದ್ದಿ ಜೋರಾಗಿದೆ. ದಾವಣಗೆರೆ ದಕ್ಷಿಣದ ರೀತಿ ಇಲ್ಲೂ ಅಷ್ಟೇ. ಕಾಂಗ್ರೆಸ್ ಈ ಕ್ಷೇತ್ರವನ್ನು ಉಳಿಸಿಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ರೆ ಬಿಜೆಪಿ ಎಷ್ಟೋ ವರ್ಷಗಳ ನಂತರ ಬಾಗಲಕೋಟೆಯಲ್ಲಿ ಕಮಲ ಧ್ವಜವನ್ನು ಹಾರಿಸೋಕೆ ಎಲ್ಲ ಪ್ರಯತ್ನ ಮಾಡ್ತಾ ಇದೆ. ಇಲ್ಲಿ ನಡೀತಾ ಇರೋ ರಣತಂತ್ರಗಳನ್ನು ನೋಡಿದ್ರೆ ಯಾರೇ ಆಗಲಿ ಅಚ್ಚರಿ ಪಡೋದು ನಿಜ. ಯಾಕಂದ್ರೆ ಬಾಗಲಕೋಟೆ ಉಪಚುನಾವಣೆ ಇಲ್ಲಿ ಚುನಾವಣೆ ಮಾತ್ರವಲ್ಲ, ಪ್ರತಿಷ್ಠೆ. ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವಿನ ಮಹಾಪ್ರತಿಷ್ಠೆ. ಪ್ರತಿಷ್ಠೆಯ ಕದನವಾಯಿತು ಬಾಗಲಕೋಟೆ ಉಪಸಮರ. ರಣಕಣಕ್ಕೆ ಸಾಹುಕಾರ್ ಗೆದ್ದೇ ಬಿಡ್ತಾರಾ ಮೇಟಿ.
ಬಿಜೆಪಿ ಅಭ್ಯರ್ಥಿ ಗೆಲ್ಲಿಸಲು ಹೇಗಿದೆ ಕಾರಜೋಳ ತಂತ್ರ? ಬಾಗಲಕೋಟೆಯಲ್ಲಿ ಚುನಾವಣಾ ಕಾವು ಜೋರಾಗಿದೆ. ಸಿಎಂ ಸಿದ್ದರಾಮಯ್ಯ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದ ಶಾಸಕ HY ಮೇಟಿ ಅವರ ಕ್ಷೇತ್ರವನ್ನು ಉಳಿಸಿಕೊಡಲೇಬೇಕು ಅಂತ ಕಾಂಗ್ರೆಸ್ ನಿರ್ಧಾರ ಮಾಡಿದೆ. ಬಿಜೆಪಿ ಕೂಡ ಬಾಗಲಕೋಟೆಯನ್ನ ಗೆಲ್ಲೋಕೆ ತಂತ್ರಗಳನ್ನ ರೂಪಿಸಿದ್ದು, ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಪ್ರತಿಷ್ಠೆಯ ಕಣವಾಗಿ ಬಾಗಲಕೋಟೆ ಮಾರ್ಪಟ್ಟಿದೆ. ಅನುಕಂಪದ ಅಲೆಯಲ್ಲಿ ಗೆಲುವು ಸಾಧಿಸಲು ಕಾಂಗ್ರೆಸ್ ಹವಣಿಸುತ್ತಿದ್ದರೆ, ಇತ್ತ 3 ಬಾರಿ ಶಾಸಕರಾಗಿರುವ ವೀರಣ್ಣ ಚರಂತಿಮಠ ಅವರನ್ನೇ ಬಿಜೆಪಿ ಕಣಕ್ಕಿಳಿಸಿ ಕಾಂಗ್ರೆಸ್ಗೆ ಟಕ್ಕರ ಕೊಟ್ಟಿದ್ದು, ಮೇಟಿ ವರ್ಸಸ್ ಚರಂತಿಮಠ ಕದನ ತಾರಕಕ್ಕೇರಿದೆ. ಎರಡೂ ಕಡೆಗಳಿಂದ ಅಬ್ಬರದ ಪ್ರಚಾರ ನಡೀತಾ ಇದ್ದು, ಇಡೀ ರಾಜ್ಯ ಈ ಕ್ಷೇತ್ರದ ಎಲೆಕ್ಷನ್ ಮೇಲೆ ಕುತೂಹಲ ಇಟ್ಕೊಂಡಿದೆ. ಕಾಂಗ್ರೆಸ್ ಟಿಕೆಟ್ ಘೋಷಣೆ ಮಾಡಬೇಕಾದ್ರೆ ಒಂದಷ್ಟು ಗೊಂದಲ ಇತ್ತು. ಮೇಟಿ ಕುಟುಂಬದವರೇ ಟಿಕೆಟ್ಗಾಗಿ ಜಟಾಪಟಿ ನಡೆಸಿದ್ರು. ಅವರನ್ನೆಲ್ಲ ಸಮಾಧಾನ ಮಾಡಿದ ಕಾಂಗ್ರೆಸ್ ನಾಯಕರು ಕೊನೆಗೆ ಉಮೇಶ್ ಮೇಟಿಗೆ ಟಿಕೆಟ್ ಕೊಟ್ಟು ಅಖಾಡಕ್ಕೆ ಇಳಿಸಿದ್ರು. ಆದರೆ ಬಿಜೆಪಿ ಹೈಕಮಾಂಡ್ ಒಂದೇ ಒಂದು ಯೋಚನೆ ಮಾಡದೆ ವೀರಣ್ಣ ಚರಂತಿಮಠ ಅವರನ್ನ ಅಖಾಡಕ್ಕೆ ಇಳಿಸಿತ್ತು. ಬಿಜೆಪಿ ಟಿಕೆಟ್ ಹಂಚಿಕೆ ಗೊಂದಲಕ್ಕೆ ಆಸ್ಪದ ನೀಡದೆ ಮಾಜಿ ಶಾಸಕರಾಗಿರೋ ವೀರಣ್ಣ ಚರಂತಿಮಠ ಅವರೇ ಸ್ಪರ್ಧಿಸೋದು ಒಳ್ಳೆಯದು ಅಂತ ಅಖಾಡಕ್ಕೆ ಇಳಿಸಿತ್ತು. ಈ ಹಿಂದೆ ಚರಂತಿಮಠ ಮತ್ತು ಮೇಟಿ ಕುಟುಂಬದ ನಡುವೆ ಹಣಾಹಣಿ ಏರ್ಪಟ್ಟಿತ್ತು. ಈಗ ಮತ್ತೊಮ್ಮೆ ಹಣಾಹಣಿಗೆ ಅಖಾಡ ಸಜ್ಜಾಗಿತ್ತು. ಕುಟುಂಬದ ಪ್ರತಿಷ್ಠೆಯಾಗಿಯೂ ಬಾಗಲಕೋಟೆ ಚುನಾವಣೆ ಬದಲಾಗಿದೆ. ಜನರ ಮನಸ್ಸು ಗೆಲ್ಲೋಕೆ, ಮತ ಗಳಿಸೋಕೆ ಇಬ್ಬರು ಅಭ್ಯರ್ಥಿಗಳು ಕಸರತ್ತು ಆರಂಭಿಸಿದ್ದಾರೆ. ಬಾಗಲಕೋಟೆಯ ಎಲ್ಲ ಕಡೆ ಅಬ್ಬರದ ಪ್ರಚಾರ ನಡೆಸ್ತಾ ಇದ್ದಾರೆ. ಮೇಟಿ ಕುಟುಂಬವನ್ನ ಗೆಲ್ಲಿಸೋದು ಸಿದ್ದರಾಮಯ್ಯ ಅವರ ಪ್ರತಿಷ್ಠೆ ಕೂಡ ಹೌದು. ಯಾಕಂದ್ರೆ HY ಮೇಟಿ ಸಿದ್ದರಾಮಯ್ಯ ಅವರ ಆಪ್ತ ಗೆಳೆಯರು. ಆಪ್ತ ಸ್ನೇಹಿತನ ಮಗನನ್ನ ಗೆಲ್ಲಿಸುವ ಪ್ರಯತ್ನದಲ್ಲಿರುವ ಸಿಎಂ ಸಿದ್ದರಾಮಯ್ಯ ಬಾಗಲಕೋಟೆ ಉಪಕದನ ಪ್ರಚಾರಕ್ಕೆ ಹೆಚ್ಚಿನ ಆಸಕ್ತಿ ವಹಿಸಿದ್ದಾರೆ. ಅಷ್ಟೇ ಅಲ್ಲದೆ ಹಿಂದುಳಿದ ಸಮುದಾಯಗಳ ಮತ ಸೆಳೆಯಲು ಸಚಿವ ತಿಮ್ಮಾಪುರ ಸತೀಶ್ ಜಾರಕಿಹೊಳಿ ಅವರಿಗೆ ಜವಾಬ್ದಾರಿ ನೀಡಿರುವ ಕಾಂಗ್ರೆಸ್ ಶತಾಯಗತಾಯ ಗೆಲ್ಲಲು ಕಸರತ್ತು ನಡೆಸಿದೆ. ಇವರ ಮೂಲಕ ರಣತಂತ್ರ ಹೆಣಿತಿದೆ. ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿ ಗೆಲ್ಲಿಸೋಕೆ ಸತೀಶ್ ಜಾರಕಿಹೊಳಿ ಟೀಮ್ ಗ್ರೌಂಡ್ ವರ್ಕ್ ಶುರು ಮಾಡಿದ್ದಾರೆ. ಸಾಹುಕಾರ್ ಟೀಮ್ನ 650 ಜನರ ಗ್ರೌಂಡ್ ವರ್ಕ್ ನಡೆಸ್ತಾ ಇದ್ದಾರೆ. ಮತದಾರರ ನಾಡಿ ಮಿಡಿತ ಅರಿತು ತಂತ್ರಗಾರಿಕೆ ಮಾಡುತ್ತಿದ್ದಾರೆ. ಸತೀಶ್ ಜಾರಕಿಹೊಳಿ ತಿಮ್ಮಾಪುರ ಅಲರ್ಟ್ ಆಗಿದ್ದು ಮತಬೇಟೆ ನಡೆಸ್ತಾ ಇದ್ದಾರೆ. ಇಷ್ಟೆಲ್ಲ ನಡೀತಾ ಇದ್ದರೂ ಸದ್ಯಕ್ಕೆ ಕಾಂಗ್ರೆಸ್ ಉಸ್ತುವಾರಿ ಸಮಿತಿಯ ಉಳಿದ ಸಚಿವರ ಸುಳಿವಿಲ್ಲ. ಕ್ಷೇತ್ರದ ಮುಖಂಡರು ಪ್ರಚಾರಕ್ಕೆ ಇನ್ನೂ ಎಂಟ್ರಿ ಆಗಿಲ್ಲ. ಶೀಘ್ರದಲ್ಲೇ ಎಲ್ಲರೂ ಪ್ರಚಾರದ ಅಖಾಡಕ್ಕೆ ಇಳಿಸಿ ಮತಬೇಟೆ ನಡೆಸಲು ಕಾಂಗ್ರೆಸ್ ಪ್ಲಾನ್ ಮಾಡಿಕೊಂಡಿದೆ. ಕಾಂಗ್ರೆಸ್ನಲ್ಲಿ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ನೀಡಿದ ಬಳಿಕ ಕುಟುಂಬದವರು ಎಲ್ಲರೂ ಒಗ್ಗಟ್ಟಿನಿಂದ ಪ್ರಚಾರಕ್ಕಿಳಿದಿದ್ದಾರೆ. ಆದರೆ ಮಲ್ಲಿಕಾರ್ಜುನ ಮೇಟಿಗೆ ಟಿಕೆಟ್ ನೀಡದ್ದಕ್ಕೆ ಅವರ ಬೆಂಬಲಿಗರಿಗೆ ಅಸಮಾಧಾನ ಇದೆ. ಬಾಗಲಕೋಟೆ ಕ್ಷೇತ್ರದ ಉಪಚುನಾವಣೆ ಕಣದಲ್ಲಿ 9 ಅಭ್ಯರ್ಥಿಗಳಿದ್ದರೂ ಕಾಂಗ್ರೆಸ್ ಬಿಜೆಪಿ ನಡುವೆ ನೇರ ಸ್ಪರ್ಧೆ ಇದೆ. ಎರಡೂ ಪಕ್ಷಗಳಿಗೆ ಬಂಡಾಯ ಅಭ್ಯರ್ಥಿಗಳಿಲ್ಲ. ಆದರೆ ಒಳಹೊಡೆತದ ಭೀತಿ ಎರಡೂ ಪಕ್ಷದಲ್ಲಿದೆ. ಆದರೆ ಅದ್ಯಾವುದರ ಬಗ್ಗೆ ತಲೆಕೆಡಿಸಿಕೊಳ್ಳದ ಬಿಜೆಪಿ ಕಾಂಗ್ರೆಸ್ಗೆ ಟಕ್ಕರ್ ನೀಡೋಕೆ ಕೆಲವೊಂದು ತಂತ್ರಗಳನ್ನ ಈಗಾಗಲೇ ಹೆಣೆದಿದೆ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಗೆಲ್ಲಿಸಲು ಬಿಜೆಪಿಯಿಂದ 300 ವಿಸ್ತಾರಕರ ನೇಮಕ ಮಾಡಲಾಗಿದೆ. ಬಹುತೇಕ ವಿಸ್ತಾರಕರು ಆಯಾ ಗ್ರಾಮಗಳಲ್ಲಿಯೇ ವಾಸ ಇದ್ದು ಪ್ರಚಾರದ ಉಸ್ತುವಾರಿ ವಹಿಸಿಕೊಳ್ಳುತ್ತಾರೆ. ಬೂತು ಮಟ್ಟದಿಂದ ಮತದಾರರನ್ನ ಸೆಳೆಯೋ ತಂತ್ರ ಇದಾಗಿದ್ದು, ಗೋವಿಂದ ಕಾರಜೋಳ ನೇತೃತ್ವದಲ್ಲಿ ರಣತಂತ್ರ ರೂಪಿಸಲಾಗಿದೆ. ಬಿಜೆಪಿ ಅಭ್ಯರ್ಥಿ ಪರ ರಾಜ್ಯ ನಾಯಕರ ಪ್ರಚಾರ ನಡೆಸಲಿದ್ದಾರೆ. ಕಾಂಗ್ರೆಸ್ ಬಿಜೆಪಿಯಿಂದ ಸ್ಟಾರ್ ಪ್ರಚಾರಕ್ಕೆ ಶೀಘ್ರ ಕಣಕ್ಕೆ. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ 20 ಗ್ರಾಮ ಪಂಚಾಯಿತಿಗಳಿವೆ. ಕಾಂಗ್ರೆಸ್ ಪಕ್ಷ ಪ್ರತಿ ಗ್ರಾಮ ಪಂಚಾಯಿತಿಗೆ ಒಬ್ಬ ಶಾಸಕ ಅಥವಾ ವಿಧಾನ ಪರಿಷತ್ ಸದಸ್ಯರಿಗೆ ಮತ್ತು ಜಿಲ್ಲಾ ಪಂಚಾಯಿತಿಯ 4 ಕ್ಷೇತ್ರಗಳಿಗೆ ತಲಾ 2 ಸಚಿವರಿಗೆ ಪ್ರಚಾರದ ಜವಾಬ್ದಾರಿ ವಹಿಸಿದೆ. ಅವರಿಗೆ ರೆಸಾರ್ಟ್, ಲಾಡ್ಜ್, ಮನೆಗಳಲ್ಲಿ ವಸತಿ ವ್ಯವಸ್ಥೆ ಕಲ್ಪಿಸಲಾಗಿದೆ. 1 ವಾರ ಅವರೆಲ್ಲ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಪ್ರಚಾರ ಮಾಡುತ್ತಾರೆ ಎನ್ನಲಾಗ್ತಿದೆ. ಬಿಜೆಪಿ ಕೂಡ ಇದರಿಂದ ಬೇರೆ ಇಲ್ಲ. 319 ಮತಗಟ್ಟೆಗಳಿಗೆ ತಲಾ 1 ವಿಸ್ತಾರಕರನ್ನು ನೇಮಿಸಿದೆ. ಬಹುತೇಕರು ಗ್ರಾಮಗಳಲ್ಲೇ ಠಿಕಾಣಿ ಹೂಡಲಿದ್ದು ಪ್ರಚಾರದ ಉಸ್ತುವಾರಿ ವಹಿಸಿಕೊಂಡಿದ್ದಾರೆ. ಇಷ್ಟೇ ಅಲ್ಲ, ಈಗಾಗಲೇ ಪ್ರಚಾರಕ್ಕೆ ಇಳಿದಿರುವ ಮುಖಂಡರ ಜೊತೆಗೆ ಕಾಂಗ್ರೆಸ್ ಮತ್ತು ಬಿಜೆಪಿಯ ತಲಾ 40 ಸ್ಟಾರ್ ಪ್ರಚಾರಕರ ಹೆಸರುಗಳನ್ನು ಒಳಗೊಂಡ ಪಟ್ಟಿಯನ್ನು ಪ್ರಕಟಿಸಿದೆ. ಅವರು 1-2 ದಿನಗಳಲ್ಲಿ ಕ್ಷೇತ್ರದಲ್ಲಿ ಪ್ರಚಾರಕ್ಕೆ ಇಳಿಯುವ ಸಾಧ್ಯತೆ ಇದೆ. ಕೋಟೆಗೆ ಸಿಎಂ ಸಿದ್ದು ಇಳಿಯಲು ಮುಹೂರ್ತ ಫಿಕ್ಸ್. ಸಿಎಂ ಸಿದ್ದರಾಮಯ್ಯ ಕೂಡ ಮೇಟಿ ಪರವಾಗಿ ಅಖಾಡಕ್ಕೆ ಇಳಿಯಲಿದ್ದಾರೆ. ಉಮೇಶ್ ಮೇಟಿ ಪರ ಪ್ರಚಾರಕ್ಕಾಗಿ ಮಾರ್ಚ್ 30ರಂದು ಬಾಗಲಕೋಟೆಗೆ ಬರಲಿದ್ದಾರೆ. ಮಾರ್ಚ್ 30, 31, ಏಪ್ರಿಲ್ 3, 4, 6ರಂದು ಬಾಗಲಕೋಟೆಯಲ್ಲಿ ಸಿಎಂ ಸಿದ್ದು ಪ್ರಚಾರ ನಡೆಸಲಿದ್ದಾರೆ. ಮಾರ್ಚ್ 30ರಂದು ಸುತ್ತುಗುಂಡಾರ, ನಾಯನೇಗಲಿ, ಬೇವೂರಿನ ಬಹಿರಂಗ ಸಭೆಗಳಲ್ಲಿ ಮಾತನಾಡಲಿದ್ದಾರೆ. ಮಾರ್ಚ್ 31ರಂದು ಮುಗಳೊಳ್ಳಿ, ನೀಲಾನಗರ, ಐಹೊಳೆ, ಅಮೀನಗಡದಲ್ಲಿ ಭಾಷಣ ಮಾಡಲಿದ್ದಾರೆ.
ಏಪ್ರಿಲ್ 3ರಂದು ಜಿಲ್ಲೆಗೆ ಆಗಮಿಸುವ ಮುಖ್ಯಮಂತ್ರಿ ಮುಚಖಂಡಿ, ಶಿರೂರ, ಬಾಗಲಕೋಟೆಯ ವಾಂಬೆ ಕಾಲೋನಿಯ ಸಭೆಗಳಲ್ಲಿ ಭಾಗವಹಿಸಲಿದ್ದಾರೆ. ಏಪ್ರಿಲ್ 4ರಂದು ಮೊಗನೂರ, ಕಮತಗಿಯಲ್ಲಿ ಪ್ರಚಾರ ನಡೆಸಿ ಬೆಂಗಳೂರಿಗೆ ವಾಪಸ್ಸಾಗಲಿದ್ದಾರೆ ಅಂತ ತಿಳಿದು ಬಂದಿದೆ. ಒಟ್ನಲ್ಲಿ ಸಿಎಂ ಕೂಡ ಪ್ರತಿಷ್ಠೆಯಾಗಿ ಈ ಚುನಾವಣೆಯನ್ನು ತೆಗೆದುಕೊಂಡಿದ್ದು, ಸಿಎಂ ತಂತ್ರ ವರ್ಕೌಟ್ ಆಗುತ್ತಾ ಕಾದು ನೋಡಬೇಕಿದೆ.